ನೋಡಿ, ಆರ್ ಎಸ್ ಎಸ್ ಅಂದರೆ ಏನು? ಆರ್ ಎಸ್ ಎಸ್ ಅಂದರೆ ಒಂದು ರಾಷ್ಟ್ರೀಯ ವಿಚಾರ. ಅದರ ಪದ್ಧತಿ ಏನು? ವ್ಯಕ್ತಿಗೆ ಸಂಸ್ಕಾರ ಕೊಡೋದು, ರಾಷ್ಟ್ರಭಕ್ತಿಯ ಸಂಸ್ಕಾರ ಕೊಡೋದು, ಸಮಾಜಮುಖಿ ಚಿಂತನೆಗಳ ಸಂಸ್ಕಾರ ಕೊಡೋದು, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ವಿಚಾರವನ್ನು ಬಿತ್ತೋದು, ಸಾಮಾಜಿಕ ಸದ್ಭಾವನೆಗಳನ್ನು ಬೆಳೆಸುವ ಕೆಲಸ ಮಾಡೋದು, ಜಾತೀಯತೆ, ಅಸ್ಪೃಶ್ಯತೆ ಇವೆಲ್ಲವೂ ಕೂಡ ಸಮಾಜ ಮತ್ತು ರಾಷ್ಟ್ರವನ್ನು ದುರ್ಬಲಗೊಳಿಸ್ತವೆ. ಜಾತೀಯತೆಗೆ ಅವಕಾಶ ಇಲ್ಲದಂಗೆ, ಅಸ್ಪೃಶ್ಯತೆಗೆ ಜಾಗ ಇಲ್ಲದಂತೆ ನಾವು ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋದು, ಮತ್ತು ಪರಂಪರೆಯ ಶ್ರೇಷ್ಠ ವ್ಯಕ್ತಿಗಳನ್ನು ಆಧರಿಸಿ ಅವರಿಂದ ಪ್ರೇರಣೆಯನ್ನು ಪಡೆಯೋದು. ಈಗ ನಮ್ಮ ಇತಿಹಾಸದಲ್ಲಿ ಆಗೋಗಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿಗಳು ಯಾರ್ಯಾರು ಶ್ರೇಷ್ಠ ವ್ಯಕ್ತಿಗಳು ಅಂತ ಆಗೋಗಿದ್ದಾರೆ ಅವರ ಪ್ರೇರಣೆಯನ್ನು ಪಡೆಯೋದು. ಇದನ್ನು ನಿರ್ಬಂಧಿಸಿದರೆ ರಾಷ್ಟ್ರ ಅನ್ನೋದು ಎಲ್ಲಿ ಉಳಿಯುತ್ತೆ? ರಾಷ್ಟ್ರ ಅನ್ನೋದು ಜಮೀನಿನ ತುಂಡು ಅಲ್ಲ. ಅದರ ಹಿಂದ್ಗಡೆ ಒಂದು ರಾಷ್ಟ್ರೀಯ ಭಾವನೆ ಇರಬೇಕಾಗತ್ತೆ. ಆ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸೋ ಕೆಲಸನ ಸಂಘ ಮಾಡುತ್ತೆ. ರಾಷ್ಟ್ರೀಯ ಭಾವನೆ ಇಲ್ಲದೇ ಇದ್ರೆ ಏನಾಗತ್ತೆ? ಹಾಗಾಗಿ ಅದನ್ನು ಯಾರೂ ನಿಯಂತ್ರಿಸೋದಕ್ಕೆ ಆಗಲ್ಲ. ಕೆಲವರಿಗೆ ತಪ್ಪಭಿಪ್ರಾಯ ಇದೆ. ಅವರ ತಪ್ಪಭಿಪ್ರಾಯವನ್ನು ಸಮಾಜಕ್ಕೆ ಯಾವ ರೀತಿ ಕೊಡುಗೆ ಕೊಡ್ತಾಯಿದೆ ಅನ್ನೋದನ್ನು ಹೇಳೋದ್ರ ಮೂಲಕ, ತಿಳಿಸೋದ್ರ ಮೂಲಕ ಅವರಿಗೂ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡ್ತೀವಿ. ಆದರೆ ಪೂರ್ವಾಗ್ರಹ ಪೀಡಿತರಾಗಿರೋರಿಗೆ, ಪೂರ್ವದ್ವೇಷ ಇಟ್ಕೊಂಡಿರೋರನ್ನ ಬದಲಾಯಿಸೋಕ್ಕಾಗಲ್ಲ. ಹಾಗಾಗಿ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದ್ರೆ, ಸಂಘ ತಲೆ ಕೆಡಿಸ್ಕೊಳ್ಳೋದ್ರೆ ತನ್ನ ಕೆಲಸನ ತಾನು ಮಾಡ್ತಾ ಹೋಗುತ್ತೆ, ಮಾಡ್ತಾ ಹೋಗಿದೆ. ಈಗ ಕಾಂಗ್ರೆಸ್ನವರು ಪ್ರಜಾಪ್ರಭುತ್ವವನ್ನೇ ಜೈಲಿಗೆ ಹಾಕಿದ್ರು. ತುರ್ತು ಪರಿಸ್ಥಿತಿ ಹೇರಿ ಪ್ರಜಾಪ್ರಭುತ್ವದ ಪರವಾಗಿ ಧ್ವನಿ ಎತ್ತೋರ್ನ ಎಲ್ಲರೂ ಜೈಲಿಗೆ ಹಾಕಿದರು. ಸಂವಿಧಾನವನ್ನೇ ICUಯಲ್ಲಿಟ್ಟಿದ್ದರು. ಆದರೆ ಶಾಶ್ವತವಾಗಿ ICUಯಲ್ಲಿ ಇಡೋಕ್ಕಾಯ್ತಾ? ಆಗಲಿಲ್ಲ. ಹಾಗಾಗಿ ಆ ಒಂದು ಹಳೆ ಚಾಳಿ ಆಗಾಗ ಮರುಕಳಿಸ್ತಾ ಇರ್ಬೋದು. ಕೆಲವರಿಗೆ ಅಮಾವಾಸ್ಯೆಗೆ ಬಂದಾಗ, ಹುಣ್ಣಿಮೆ ಬಂದಾಗ ಸ್ವಲ್ಪ ಕೆದರುತ್ತಂತೆ. ಹಾಗೆ ಕೆಲವರಿಗೆ ಅನ್ನಿಸ್ಬೋದು. ಆದರೆ ಪರ್ಮನೆಂಟಾಗಿ ಇದು ಯಾವುದನ್ನು ಮಾಡೋಕ್ಕಾಗಲ್ಲ. ಭಾಳ ಸ್ಪಷ್ಟ ಇದೆ. ಹಂಗಾಗಿ ಅದ್ರ ಬಗ್ಗೆ ಏನು ಚಿಂತೆ ಮಾಡೋಕ್ಕೇನು ಹೋಗಲ್ಲ. ಸಂಘ ತನ್ನ ಕೆಲಸ ತಾನು ಮಾಡ್ತಾ ಹೋಗುತ್ತೆ. ಸಂಘದ ಕೆಲಸ ವ್ಯಕ್ತಿ ನಿರ್ಮಾಣ ಮಾಡೋದು, ವ್ಯಕ್ತಿಯ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡೋದು, ಅದ್ರ ಕೆಲಸ ಅದು ಮಾಡ್ತಾ ಹೋಗೋದು. ಇವಾಗ ಕಾಂಗ್ರೆಸ್ಸಲ್ಲಿ CM ಕುರ್ಚಿಗೋಸ್ಕರ ಸಾಕಷ್ಟು ಹೋರಾಟ ಆಗ್ತಾ ಇದೆ. ಉತ್ತರಾಧಿಕಾರಿಯನ್ನು ಕೂಡ ನೇಮಕ ಮಾಡಿದ್ದಾರೆ ಆಲ್ರೆಡಿ, ಯತೀಂದ್ರ ಸಿದ್ದರಾಮಯ್ಯ ಅವರು. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮಾಲೀಕರು ಪ್ರಜೆಗಳು. ಅವರು ನಮ್ಮ ಉತ್ತರಾಧಿಕಾರಿ ಯಾರಾಗಬೇಕು ಅಂತ ಅವರು ನಿರ್ಣಯ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಾವು ನಮ್ಮ ಅಪ್ಪನ ಆಸ್ತಿಯನ್ನೇ ಪಾಲ್ದಾರರಾಗ್ಬೋದು. ಆದರೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ವಾರಸುದಾರಿಕೆ ಅದು ಪ್ರಜೆಗಳು ಕೊಡಬೇಕು. ನೋಡೋಣ ಯಾರಿಗೆ ಕೊಡ್ತಾರೆ. ಅವರು ಪ್ರಜೆಗಳು ಆಶೀರ್ವಾದ ಮಾಡಿದವರಿಗೆ ವಾರಸುದಾರಿಕೆ ಸಿಗುತ್ತೆ. ಉತ್ತರಾಧಿಕಾರಿ ಹೀಗೆ ಅಂಥೇಳಿ ಆಗುತ್ತಾ? ಆಗಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಆಸ್ತಿಗೆ ಉತ್ತರಾಧಿಕಾರಿ ಯತೀಂದ್ರ ಸಿದ್ದರಾಮಯ್ಯನವರು ಆಗ್ಬೋದು, ಅಥವಾ ಯಾರಿಗಾರು ದಾನನೂ ಕೊಡ್ಬೋದು ಸಿದ್ದರಾಮಯ್ಯನವರು. ರಾಜಕೀಯ ವಾರಸುದಾರಿಕೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಕೊಡಬೇಕು. ನೋಡೋಣ ಯಾರಿಗೆ ಕೊಡ್ತಾರೆ ಅಂತ.